ರಾಯಚೂರು ನಗರದ ನಿವಾಸಿ ಎರ್ಮರ್ಸ್ನ ಆದರ್ಶ ಪ್ರೌಢಶಾಲೆ ವಿದ್ಯಾರ್ಥಿ ವಿಜಯಕುಮಾರ್ ತಂದೆ ಶರಣಬಸವ ಉಪ್ಪಾರ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಪರಿಮಿತ 605 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಈ ಬಾಲಕ ಅಪ್ರತಿಮ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಉಪ್ಪಾರ ಸಮಾಜದಿಂದ ಎಲ್ಬಿಎಸ್ ನಗರದ ವೀರಾಂಜನೇಯ ದೇವಸ್ಥಾನದಲ್ಲಿ ಅತ್ಯಂತ ಹರ್ಷದಿಂದ ಸನ್ಮಾನಿಸಿ ಸಿಹಿ ತಿನ್ನಿಸಲಾಯಿತು. ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಬುಗ್ಗಾರೆಡ್ಡಿ ಮತ್ತು ಪ್ರಧಾನ ಕಾರ್ಯದರ್ಶಿ ಆದಿರಾಜ್ ಆದೋನಿ, ಸಮಾಜದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಜೂಕೂರ್ ಶ್ರೀನಿವಾಸ್ ಅವರು ಬಾಲಕನ ಶೈಕ್ಷಣಿಕ ಸಾಧನೆಗೆ ಮೆಚ್ಚುಗೆ ಸೂಚಿಸಿ ಶಾಲು ಹಾಕಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ವಿಜಯಕುಮಾರ್ ಅವರು ಮಾತನಾಡಿ, ಸತತ ಅಭ್ಯಾಸ, ಪಾಲಕರ ಪ್ರೋತ್ಸಾಹ ಮತ್ತು ಉತ್ತಮ ಗುರುಗಳ ಮಾರ್ಗದರ್ಶನದಿಂದ ನನಗೆ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು. ನನ್ನ ಸಾಧನೆಗೆ ಬೆನ್ನು ತಟ್ಟಿ ಸನ್ಮಾನಿಸಿ ಆತ್ಮವಿಶ್ವಾಸ ಹೆಚ್ಚಿಸುವ ಉಪ್ಪಾರ ಸಮಾಜಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ನುಡಿದರು. ಅಂಬೇಡ್ಕರ್ ಅವರು, ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ, ನಮ್ಮ ಜೀವನದಲ್ಲಿ ಮುಂದೆ ಒಂದು ಗುರಿ ಇರಬೇಕಾದ್ರೆ ಇದೇ ಒಂದು ಗುರು ಇರಬೇಕು ಅಂತ. ಆ ರೀತಿಯಾಗಿ ನಮ್ಮ ಉಪ್ಪಾರ ಸಮಾಜ ಹಾಗೂ ನನ್ನ ತಂದೆ ತಾಯಿಗಳು ನನಗೆ ಇದ್ದಾರೆ ಅಂತ ಹೇಳಲು ನಾನು ಗೌರವದಿಂದ ಹೇಳಲು ಇಚ್ಛಿಸುತ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಾ, ಒಂದು ಗಾದೆ ಮಾತು ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಅಂದ್ರೆ ಯಾವುದೇ ಸಿರಿಯಾಗಿ ಒಂದು ಬೆಳೆಯಿಂದ ಬೆಳಿಬೇಕಂದ್ರೆ ಅದು ಮೊದಲು ಅದ್ರ ಬುಡ, ಅದ್ರ ಬುನಾದಿ ಕರೆಕ್ಟ್ ಆಗಿರ್ಬೇಕಂತ ಹೇಳ್ತಾರೆ. ಅದ್ರ ಮಾತು ಕರೆಕ್ಟ್ ಆಗಿ ಪ್ರೂವ್ ಮಾಡ್ಬೇಕಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಒಂದು ಗಿಡ ಬೆಳೆಯಬೇಕಾದ್ರೆ ಮೊದಲನೇದಾಗಿ ಅದಕ್ಕೆ ಸೂರ್ಯನ ಕಿರಣಗಳು ಬೇಕು. ಸೂರ್ಯನ ಕಿರಣಗಳಿಲ್ಲ ಅಂದರೆ ಯಾವ. ಸಮಾಜದ ಮುಖಂಡರು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 605 ಅಂಕಗಳು ಪಡೆದು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾನೆ. ಈ ಹಿಂದೆಯೂ ವಿಜಯಕುಮಾರ್ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಬಹುಮಾನ ಪಡೆದು ಜಿಲ್ಲೆಗೆ ಹಿಂದುಳಿದ ಉಪ್ಪಾರ ಸಮಾಜಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ಕೊಂಡಾಡಿದರು. ಬುಗ್ಗಾರೆಡ್ಡಿ, ಜಿಲ್ಲಾ ಭಗೀರಥ ಉಪ್ಪಾರ ಸಮಾಜದ ಅಧ್ಯಕ್ಷರು ಆದಿರಾಜ್ ಆದೋನಿ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಜೂಕೂರು, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮತ್ತು ಸುರೇಖಾ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಐಸಿ ವಿಭಾಗದ ಅಧ್ಯಕ್ಷರು ಎಂ ಸುಭಾಷ್ ಚಂದ್ರ ಮತ್ತು ಸಮಾಜದ ರಾಜ್ಯ ನಿರ್ದೇಶಕರಾದ ಜಿ ತಿಮ್ಮಪ್ಪ ಗುತ್ತೇದಾರ್ ಮತ್ತು ಮಾಲ್ದೊಡ್ಡಿ ಅಯ್ಯಪ್ಪ, ನೂರುದ್ದೀನ್, ಓಂಕಾರ್ ಯಾದವ್ ಅವರು ಕಾರ್ಯಕ್ರಮದಲ್ಲಿ ಇಂದು ವಿಜಯಕುಮಾರ್ ಸಾಧನೆಗೆ ಮೆಚ್ಚುಗೆ ಸೂಚಿಸಿದರು. ಭವಿಷ್ಯದಲ್ಲಿ ಓದಿನಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಶುಭ ಹಾರೈಸಿದರು. ಆದಿಲಕ್ಷ್ಮಿ ಅವರು ಶುಭ ಹಾರೈಸಿದರು. ಕಾರ್ಯಕ್ರಮ ನಿರೂಪಣೆ ಮಾಲತಿ ಬಿ ಅವರು ಮಾಡಿದರು. ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ.